ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಟಿವಿಗೆ ಸ್ವಾಗತ. ನಾನು ಚಂದ್ರಿಕಾ. ನಾವಿವತ್ತು ಬೆಂಗಳೂರಿನ ವಿಜಯನಗರದಲ್ಲಿದ್ದೀವಿ. ಧಾರವಾಡದಲ್ಲಿ ಕೂಡ ಒಂದು ದೊಡ್ಡದಾದಂತಹ ಪ್ರತಿಭಟನೆ ನಡೀತಾ ಇದೆ. ಅದು ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಾದಂಥ ನೇಮಕಾತಿ ನಡೀತಾ ಇಲ್ಲ ಅಂತ ಅಂದು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ಕೇಳೋಣ ಬನ್ನಿ. ಸೊ ಎಷ್ಟೋ ಜನ ಕೂಡ ತುಂಬ ದೂರದಿಂದ ಬಂದು ಓದ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಮಾತಾಡ್ತಾರೆ, ಸರ್ಕಾರಕ್ಕೆ ಏನೆಲ್ಲ ಮನವಿನ ಸಲ್ಲಿಸ್ತಾರೆ ಕೇಳೋಣ ಬನ್ನಿ. ಎಲ್ಲಿಂದ ಬಂದಿರೋದು ಓದಲಿಕ್ಕೆ? ಮೇಡಮ್ ಇಲ್ಲೇ ನಾವು ಮೂಲತಃ ಬೆಂಗಳೂರಿಂದನೇ ಬಂದಿರೋದು, ಬೆಂಗಳೂರಲ್ಲೇ ಇರೋದು ನಾವು. ಇಲ್ಲಿ ಸ್ಪರ್ಧಾ ವಿಜೇತ ಕೋಚಿಂಗ್ ಬಂದ್ಬಿಟ್ಟು ನಾವು ಆಗಲೇ 3 months ಆಯಿತು. 1 year ಮನೆಯಿಂದನೇ ಓದ್ತಾ ಇದ್ದೀವಿ. ಯಾವುದೋ ಕನ್ಫರ್ಮ್ ಆಗಿಲ್ಲ. ಲಾಸ್ಟ್ SDA FDA ಬಿಟ್ಟರೆ ಇನ್ಯಾವುದೂ ಆಗಿಲ್ಲ ಮೇಡಮ್. ಈಗ ಧಾರವಾಡದಲ್ಲಿ ಅಷ್ಟು ದೊಡ್ಡದಾಗಿ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಸ್ಟೂಡೆಂಟ್ಸ್ಗಳು ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅದೆಲ್ಲ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈಗ ನಾವು ಇಲ್ಲಿ ನಾವು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಈಗ ನಮ್ಮ ಪರವಾಗಿ ಈಗ ಧಾರವಾಡದಲ್ಲಿ ಎಲ್ಲರೂ ಸ್ಟೂಡೆಂಟ್ಸು ಮಾಡ್ತಾಯಿದ್ದಾರೆ. ಮತ್ತು ನಾವು ಇಲ್ಲಿ ಮಾಡಿದಾಗ ಅಷ್ಟೊಂದು ಬೆಂಬಲ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಮಾಡಿರೋದ್ರಿಂದ ಎಲ್ರಿಗೂ ಅದರಿಂದ ಉಪಯೋಗ ಆಗುತ್ತೆ ಮೇಡಮ್. ನೀವು ಸ್ಟ್ರೈಕ್ ಮಾಡಿದ್ರಾ? ಹಾಂ ಮೇಡಮ್, ಲಾಸ್ಟ್ ಇವಾಗ ಮಾಡಿದ್ರು ಮೇಡಮ್. ಅದು ಬಿಟ್ಟು ಅದಕ್ಕೆ ಅಷ್ಟೊಂದು ನಮಗೆ ಆನ್ಸರ್ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಇವಾಗ ಕರೆಕ್ಟಾಗಿ ಆನ್ಸರ್ ಸಿಕ್ಕಿದೆ ಮೇಡಮ್ ನಮಗೆ. ಈಗ ಕಾಂತಕುಮಾರ್ ಅವರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ನೀವು? ಅವ್ರ ಪರವಾಗಿ ಏನು ಮಾತಾಡ್ತೀರಾ? ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳೋಕ್ಕೆ ಹೇಳ್ತೀನಿ ಮೇಡಮ್. ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಅವರಿಂದನೇ ಇವಾಗೆಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಅವರು ಲೀಡರ್ ಆಗಿ ನಿಂತ್ಕೊಂಡು ನಮಗೆಲ್ಲ ಈಗ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುತ್ತಾ ಇರೋದು ಒಬ್ಬರೇ, ಯಾರು ಬರ್ತಾ ಇಲ್ಲ. ಹೌದು ಮೇಡಮ್. ಏನು ಹೇಳ್ತೀರಾ? ಅದಕ್ಕೆ ನಮ್ಮನ್ನ ನಾವು ಫಸ್ಟು ಇದು ಮಾಡ್ಕೊಬೇಕು. ಯಾಕಂದರೆ ಅವ್ರ ಲೀಡರ್ಸ್ಗಳನ್ನ ನಾವು ಕರೆಕ್ಟಾಗಿ ನಾವು ಚಾಯ್ಸ್ ಮಾಡಿದರೆ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಿರಲಿಲ್ಲ ನಮಗೆ ಅಂತ ನಾನು ಹೇಳ್ತೀನಿ. ನೋಟಿಫಿಕೇಶನ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೂ ಸಹ ಎಕ್ಸಾಮ್ಸ್ ಕ್ಲಿಯರ್ ಆದ್ರೂ ಮತ್ತೆ ಅದನ್ನ ಇನ್ನೊಂದ್ಸಲಿ ಎಷ್ಟೋ ಜನ 5 ವರ್ಷ ಕುತ್ಕೊಂಡು ಓದಿರ್ತಾರೆ, ಮತ್ತು ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಏನು ಹೇಳ್ತೀರಾ ಅದಕ್ಕೆ? ಎಕ್ಸ್ಟೆಂಡೆಡ್ ಆಗಿದೆಲ್ಲ ಮ್ಯಾಮ್. ಏಜ್ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ. 2-3 months 3 years ಏನೋ ಎಕ್ಸ್ಟೆಂಡ್ ಆಗಿದೆ ಲಾಸ್ಟ್ ಇಯರಿಂದ. ಮತ್ತು ಪ್ರೊಟೆಕ್ಷನ್ ಮಾಡೋರು ಅಂದ್ರೆ ಸರ್ ಅವರು ಕಾಂತಕುಮಾರ್ ಸರ್ ಅಂತ ಅವ್ರು ಇದ್ರೇ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಧಾರವಾಡಲ್ಲಿ ಎಲ್ಲರಿಗಿಂತ ಹೊಡೆಸ್ಕೊಂಡವ್ರು ಅವರು, ಪೊಲೀಸಿಂದ ಹೊಡೆಸ್ಕೊಂಡವ್ರೆ. ಅದೆಲ್ಲ ಪ್ರತಿಭಟನೆ ಮಾಡಿದವರು ಅವರು. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಭಾಳ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಅವರಿಂದಲೇ ಎಲ್ಲ ಆಗ್ತಿರೋ. ಅವ್ರಿರ್ಲಿಕ್ಕಂದ್ರೆ ಇದು ಯಾವುದು ಲೈಕ್ ಪೋಸ್ಟ್ನೇ ಅನೌನ್ಸ್ ಆಗ್ತಿರ್ಲಿಲ್ಲ. ಅವ್ರು ಆಗಿದ್ದರಿಂದ ಮೊನ್ನೆ ಗೃಹ ಸಚಿವರು 50% ಏನೋ ಕೆಳಗಡೆ ಮಾಡಿಕೇಸಿ ನಾವು ಪೋಸ್ಟ್ ಮಾಡ್ತೀವಿ ಅಂತ ಅಂದವ್ರೆ. ಸೊ ನೋಡುವ. ಅದರಿಂದ ಲೈಕ್ 56% ಇದ್ದಿದ್ದು 50ಗೆ ಬಂದೈತಂದರೆ ಸೊ ಅದು ಭಾಳ ಎಫೆಕ್ಟ್ ಬೀಳೋದು SC ಕಾಸ್ಟ್ದವ್ರಿಗೆ. ಆ್ಯಕ್ಚುಲಿ SC ಕಾಸ್ಟ್ದಲ್ಲಿ ಏನಾಗುತ್ತೆ ಅಂದರೆ ABC ಗ್ರೂಪ್ ಅಂತ ಇರುತ್ತೆ. ಆ C ಗ್ರೂಪಲ್ಲಿ ಹೆಂಗಿರುತ್ತೆ ಅಂದರೆ ಲೈಕ್ ಸುಮ್ಮನೆ ಮಾತಿಗಂತ SC ಸ್ಟೂಡೆಂಟ್ ಇರ್ತಾರೆ C ಗ್ರೂಪಲ್ಲಿ. ಆ್ಯಕ್ಚುಲಿ C ಗ್ರೂಪಲ್ಲಿ ಜಾಸ್ತಿ ಬೆನಿಫಿಟ್ ಇರೋದೇ ಅಲ್ಲ. A ಮತ್ತು B ಗ್ರೂಪ್ ಇರ್ತಾರಲ್ಲ, ಸೊ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ KS ಎಕ್ಸಾಮ್ಗೆ ಕನಸು ಕಟ್ಕೊಂಡು ಓದ್ತಾ ಇರ್ತಾರೆ. 5 ವರ್ಷಕ್ಕೊಂದ್ಸಲಿ 10 ವರ್ಷಕ್ಕೊಂದ್ಸಲಿ ಕಾಲ್ಫರ್ ಆಗ್ತಾರೆ. ಸೊ ಅದಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸ್ತೀರಾ ನೀವು? ಮ್ಯಾಮ್ ಆ್ಯಕ್ಚುಲಿ ನೋಡಿದರೆ ಅವರು ಕಾಂಗ್ರೆಸ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಲಾಸ್ಟ್ ಟೈಮಿಂದ ಅವ್ರು ಮಾಡ್ಕೊಂಡು ಹೋಗಿದ್ದದು, BJP ಮಾಡಿ ಹೋಗಿದ್ದದು 56 ಅಂತ. ಸೊ ಇವರು ಅದನ್ನು ಲೈಕ್ ಕೋರ್ಟಲ್ಲಿ ಹಾಕಿ ಕೋರ್ಟ್ ಅದನ್ನು ಮುಂದೂಡಿಕೆ ಆಗಿ ಸೊ ಪ್ರತಿಭಟನೆ ಆಯಿತು. ಅದರಿಂದ ಹಂಗೆ ಆಗಿರೋದು. ಸರ್ಕಾರ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಹಾಗಂತ ಹೇಳ್ತಿಲ್ಲ ನಾನು. ಆ್ಯಕ್ಚುಲಿ BJP ಅದನ್ನು ಮಾಡಿ ಹೋಗಿದ್ದು 56% ಅಂತ. ರೈಟ್, 56% ಅಂತ ಅವ್ರು ಮಾಡಿ ಹೋಗಿದ್ದು. ಫಸ್ಟ್ ಆಮೇಲೆ ಇದನ್ನು 50ಗೆ ರಿಡ್ಯೂಸ್ ಮಾಡ್ಬೇಕು. ಆ್ಯಕ್ಚುಲಿ ಕೋರ್ಟ್ ಏನು ಹೇಳಿತ್ತು ಅಂದರೆ 50% ಒಳಗೆ ಮೀಸಲಾತಿಯನ್ನು ಕೊಡ್ಬೇಕು ನಾವು. ಆ್ಯಕ್ಚುಲಿ 56 ಅಂತ ಮೇಲೆ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 50ಗೆ ರಿಲೀಸ್ ಲೈಕ್ ಡೌನ್ಫಾಲ್ ಮಾಡಿ ಸೊ ಅದರಿಂದ ಮೇಲೆ ನಾವು ನೇಮಕಾತಿಯನ್ನು ಮಾಡ್ತಾರಂತ ಹೇಳಿದ್ದಾರೆ. ಸೊ ಇವಾಗ ಮಾಡ್ತಾರೆ, 1 month ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾಂತಕುಮಾರ್ ಸರಿ ಭಾಳ ಇಷ್ಟ ಒಳ್ಳೇದಂತ ಭಾವಿಸ್ತೇನೆ ಮ್ಯಾಮ್. ಈಗ ಇವತ್ತು ಕೂಡ ನಡೀತಾ ಇದೆ ಧಾರವಾಡದ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇವತ್ತು ಮ್ಯಾಮ್ ಏನು ಹೇಳ್ತೀರಿ? ಈಗ ಅಲ್ಲೆಲ್ಲ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಜಾಸ್ತಿನೇ ಆಗ್ತಾ ಇದೆ. ಅವರಿಗೆಲ್ಲ ಎಲ್ಲರೂ ಕೂಡ ಬ್ಯಾರಿಕೇಡ್ ಎಲ್ಲ ತೆಗೆದ್ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ. ನ್ಯೂಸಸ್ ಎಲ್ಲ ಅದೇ ಜಾಸ್ತಿ. ಆ್ಯಕ್ಚುಲಿ ಮ್ಯಾಮ್ ಏನು ಗೊತ್ತಾ, ಲೈಕ್ ಲಾಸ್ಟ್ ನಾವು ನಿನ್ನೆದು ಪ್ರತಿಭಟನೆ ಎಲ್ಲ ನೋಡಿದ್ವಿ. ಸೊ ಪೇಪರ್ಸಲ್ಲೇ ಆಯಿತು, ಮೊನ್ನೆನದು ನೋಡಿದ್ವಿ. ಇವತ್ತೇನು ಆಗ್ತಿದೆ ಗೊತ್ತಿಲ್ಲ. ಆ್ಯಕ್ಚುಲಿ ಕ್ಲಾಸಲ್ಲಿ ಇರ್ತೀವಲ್ಲ, ಸೊ ಅದಕ್ಕೋಸ್ಕರ ಗೊತ್ತಾಗಲ್ಲ. ಏನು ಹೇಳ್ತೀರಾ ವಿದ್ಯಾರ್ಥಿಗಳ ಪರವಾಗಿ? ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾರೆ. ಮ್ಯಾಮ್. ಸೊ ಏನು ಹೇಳ್ತೀರಾ? ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ 3 to 4 ಲೈಕ್ 5 years ಮಟ್ಟ ಓದ್ ಕುಂತಿರ್ತಾರೆ. ಲೈಕ್ PG ಖರ್ಚಾಗಿರಲಿ, ಮನೆಯಲ್ಲಿ ಕೂತಿರ್ತಾರೆ, ಬಡತನ ಪರಿಸ್ಥಿತಿ ಇರುತ್ತೆ, ಎಲ್ಲೆಲ್ಲ ಕೆಲಸ ಮಾಡಿ ರೊಕ್ಕನ ಕಳಿಸ್ಕೊಡ್ತಾರೆ. ಸೊ ಆ ಕಳಿಸ್ಕೊಟ್ಟು 2 ವರ್ಷ 10 ವರ್ಷ 32 ವರ್ಷ ಮಟ್ಟ ಓದ್ತಿರ್ತಾರೆ ಲೈಕ್ ಸ್ಟೂಡೆಂಟ್ಸು. ಅವರಿಗೂ ಪ್ರತಿಫಲ ಸಿಗಲಿ ಅಂತ ಹೋರಾಟ ಮಾಡ್ತಿದ್ದಾರೆ. ಸೊ ಚೆನ್ನಾಗಾಗಲಿ ಅಂತ ಬಯಸ್ತೇನೆ. ಅದರಿಂದ 1 monthಲ್ಲಿ ಆಗಿತ್ತು ಅಂತ ಹೇಳಿದ್ದಾರೆ. ಸೊ ಆದರೆ ಒಳ್ಳೇದು ಮ್ಯಾಮ್, ಭಾಳ ತುಂಬ ಒಳ್ಳೆಯದಾಗುತ್ತೆ. ತುಂಬ ಕಷ್ಟಪಡ್ತಿದ್ದಾರೆ. ಶಾಂತಕುಮಾರ್ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಹೋರಾಟದಲ್ಲಿ. ಸುಮಾರು ವರ್ಷದಿಂದ ಕಾಲ್ಫಾರ್ಮ್ ಆಗಿಲ್ಲ. ಎಲ್ಲ ಸುಮಾರು ಬಡವ್ರ ಮಕ್ಕಳೆಲ್ಲ ಸುಮಾರು ಬಂದು ಓದ್ತಾ ಇರ್ತಾರೆ. ಮೇನ್ ಪ್ರಾಪರ್ಲಿ ಹಳ್ಳಿ ಮೊದಲೇ ಹುಡುಗಿರು ಸಿಗ್ತಾಯಿಲ್ಲ, ಕೆಲಸ ಇಲ್ಲ ಅಂತ.
ಮೇನ್ ಎಲ್ಲ ರೈತರ ಮಕ್ಕಳೆಲ್ಲ ಕಷ್ಟಪಡ್ತಾ ಇದ್ದಾರೆ. ರೈತರು ಪಾಪ ಎಲ್ಲ ಸಾಲ ಮಾಡಿ ಬಡ್ಡಿ ದುಡ್ಡೆಲ್ಲ ಕಟ್ಟೋದ್ರಲ್ಲಿ ಓಡಾಡ್ತಾ ಇದ್ದಾರೆ. ಇವರು ರಾಜಕೀಯ ವ್ಯಕ್ತಿಗಳು ಏನು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಅವ್ರ ಮಕ್ಳೇನು ರಾಜಕೀಯ ವ್ಯಕ್ತಿಗಳೇ ಆಗ್ತಾರೆ. ರೈತರ ಮಕ್ಕಳು ರೈತರೇ ಆಗ್ಬೇಕಿಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ. ಅಟ್ಲೀಸ್ಟ್ ಹೋಗ್ತೀವಿ ಅಂದ್ರೆ ಇರೋದೇ ಒಂದು ಕೆಲಸ, ಆ ಕೆಲಸನೇ ಅವ್ರು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಅದು ಬಿಟ್ರೆ ಇನ್ನು ರೈತರ ಮಕ್ಳು ಬೆಳೆಯೋದಿಲ್ಲ. ಇನ್ನು ಅವ್ರ ಮಕ್ಕಳು ರಾಜಕೀಯ ಅಂತ ಅವ್ರ ಮಕ್ಕಳು ರಾಜಕೀಯ ಬೆಳೆಸ್ತಾರೆ. ಇನ್ನು ರೈತರ ಮಕ್ಳನ್ನ ಯಾರು ರಾಜಕೀಯ ಬೆಳೆಸಲ್ಲ. ಯುವಕರಿಗಂತೂ ಅವಕಾಶನೇ ಕೊಡಲ್ಲ ರಾಜಕೀಯದಲ್ಲಿ. ಅವ್ರವ್ರ ಮಕ್ಳು ಕೊಡ್ಕೊಳ್ತಾರೆ. ಇನ್ನು ಇರೋದು ಒಂದೇ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೆಲಸ ತಗೊಬೇಕು. ಆ ಕೆಲಸ ಅವರು ಕಾಲ್ಫಾರ್ಮ್ ಮಾಡಲ್ಲ. ಕೆಲಸ ತಾಳ್ತಾರೆ. ಈಗ ಸುಮಾರು ದಿನ 10 ವರ್ಷದಿಂದ ಓದ್ತಾ ಇದ್ದಾರೆ. ಅವ್ರಿಗೆಲ್ಲ ಕೆಲಸ ಸಿಕ್ಕಿಲ್ಲ. ಈಗೇನೋ ಇದು ಮಾಡಿರ್ತಾರೆ, ಅಷ್ಟೊತ್ತೆಲ್ಲ ಮರ್ತ್ಕೊಂಡೇ ಇರ್ತಾರೆ ಅವರು. ತಿರ್ಗಿ ಅವ್ರು ರಿಪೀಟ್ ಬಂದು ಓದಿ ತಿರ್ಗಿ ಆಗೆಲ್ಲ ಖರ್ಚು ಮಾಡಿ, ಆ ಖರ್ಚಿಗೆಲ್ಲ ಸಾಲ ಮಾಡಿ, ಅದಕ್ಕೆ ಬಡ್ಡಿ ಕಟ್ಟಿ ಅದರಲ್ಲೇ ಜೀವನ ಕಳೆದೋಗ್ತವ್ರು. ಇವ್ರು ಕಾಲ್ಫಾರ್ಮ್ ಮಾಡೋದು ಲೇಟ್ ಮಾಡ್ತಾರೆ. ಮತ್ತು ಅದು ಇದು ನಡೀತಾವಲ್ಲ ಮಾಮೂಲಿ. ಎಕ್ಸಾಮ್ 5 ವರ್ಷಕ್ಕೆ ಒಂದ್ಸಲ 6 ವರ್ಷಕ್ಕೆ ಒಂದ್ಸಲ, PSI ಬಂದು 2 ವರ್ಷ 3 ವರ್ಷ, ಅದು ಎಕ್ಸಾಮ್ ಆದ್ರೂ ಸಹ ಆದರೂ ಪೋಸ್ಟ್ಗಳು ಕಮ್ಮಿ ಇರ್ತಾವಲ್ಲ ಮೇಡಮ್, ಪೋಸ್ಟ್ಗಳು ಕಮ್ಮಿ ಇರ್ತವೆ, ಪೋಸ್ಟ್ಗಳು ಜಾಸ್ತಿ ಇರಲ್ಲ. ಈಗ ಅಮ್ಮಮ್ಮ ಅಂದ್ರೆ VA ಕಾಲ್ಫಾರ್ಮ್ ಮಾಡಿದ್ರೆ 500 ಪೋಸ್ಟ್ ಮಾಡ್ತಾರೆ. 500 ಪೋಸ್ಟ್ಗೆ 10 ಲಕ್ಷ ಪೋಸ್ಟ್ ಬೀಳ್ತವೆ ಇಲ್ಲಿ. ಆ 10 ಲಕ್ಷ ಸಿಗೋದೇ 500 ಜನಕ್ಕೆ. ಇನ್ನು ಉಳಿದು ಸುಮಾರು ಜನ ಹೇಳ್ತಾರಲ್ಲ, ಅವ್ರಿಗೆಲ್ಲ ಸುಮ್ಮನೆ ಲಾಸ್ ಆಗುತ್ತೆ. ಮತ್ತು ಪೋಸ್ಟ್ಗಳು ಕಮ್ಮಿ ಇರ್ತವೆ. ಆಲ್ಮೋಸ್ಟ್ ಇರೋಂಥ ಇಲಾಖೆಗಳನ್ನು ಸ್ವಲ್ಪ ಪೋಸ್ಟ್ಗಳು ಜಾಸ್ತಿ ಮಾಡಿದ್ರೆ, ಇಲ್ಲ ಬೇರೆ ಥರ ಹುದ್ದೆಗಳನ್ನ ಸ್ವಲ್ಪ ಕ್ರಿಯೇಟ್ ಮಾಡಿ ಕೊಟ್ಟರೆ ಹುಡುಗರು ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಇರೋ ಹುದ್ದೆಗಳನ್ನೇ ಕಾಲ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಹುದ್ದೆ ಕ್ರಿಯೇಟ್ ಮಾಡ್ತಾರೆ ಅವರು. ಅದದ್ದು ಹುಡುಗರಿಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ. ಆಮೇಲೆ ಅಮೌಂಟಿಂದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮನೆ ಕಡೆಯಿಂದ ಎಲ್ಲ ಕೊಡಲ್ಲ. ಮನೆ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಬೆಟರ್ ಸಿಟಿಗಳು ಇರ್ತಾರೆ. ಮಾಮೂಲಿ ಹಳ್ಳಿ ಸೈಡಲ್ಲೆಲ್ಲ ಮನೆಗಳಲ್ಲಿ ಅಮೌಂಟ್ಗೆಲ್ಲ ಸಿಕ್ಕಾಪಟ್ಟೆ ಕಷ್ಟವೇ ಇರುತ್ತೆ. ಅವರು ಅದು ಕಷ್ಟಪಟ್ಟು ಅವ್ರ ಮಕ್ಕಳು ಓದಿ ಕೆಲಸ ತಗೊಳ್ಳಿ ಅಂತ ಕೊಡ್ತಾರೆ. ಅದು ಅಮೌಂಟಾಗಿ ಕಷ್ಟಪಟ್ಟು ಆ ಅಮೌಂಟು ತಕ್ಕನಾಗಿ ಇಲ್ಲಿ ವಿದ್ಯೆಗಳು ಕಲ್ತಿರ್ತೀವಿ. ಬಟ್ ಅವ್ರು ಕಾಲ್ಫಾರ್ಮ್ ಮಾಡಲ್ಲ, ಕೆಲಸ ಸಿಗಲ್ಲ. ಮತ್ತು ಊರಲ್ಲಿ ಅದೇ ಕೆಲಸ ಮಾಡ್ಬೇಕು. ಆ ಸಾಲ ತೀರ್ಸೋಕ್ಕೆ ಕೆಲಸ ಮಾಡಿ ದುಡಿಬೇಕು. ರೈತರ ಮಕ್ಕಳು ಇದರಲ್ಲಿ ನಡೀತಾ ಇತ್ತು. ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸ್ತಾರೆ? ಮನವಿ ಸಲ್ಲಿಸೋದ್ರೆ ಆಲ್ಮೋಸ್ಟ್ ಬೇಗ ಪೋಸ್ಟ್ನಾಗ ಕಾಲ್ಫಾರ್ಮ್ ಮಾಡಿದ್ರೆ, ಮತ್ತು ಒಳ್ಳೆ ರೀತಿ ಎಲ್ಲ ಇಲಾಖೆಗಳು ಸುಮಾರು ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ ಸುಮಾರು ಹುಡುಗರುಗಳವ್ರೆ, ಹೆವಿ ಹುಡುಗರುಗಳವ್ರೆ. ಕಾಲ್ಫಾರ್ಮ್ ಕಮ್ಮಿ ಮಾಡಿದ್ರೆ ಹುಡುಗರುಗಳಿಗೇನು ಪ್ರಯೋಜನ ಆಗಲ್ಲ. ಆಲ್ಮೋಸ್ಟ್ ವೇಕೆನ್ಸಿಗಳನ್ನ ಸ್ವಲ್ಪ ಜಾಸ್ತಿ ಅಮೌಂಟಲ್ಲಿ ಬಿಟ್ಟರೆ ಹುಡುಗರುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಕಾಲ್ಫಾರ್ಮ್ ಆಗಿ ಇನ್ನು ಕಾಲ್ಫಾರ್ಮ್ ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ಬಟ್ ಇನ್ನೂ ಮಾಡಿಲ್ಲ. ಆ್ಯಂಡ್ ಇಷ್ಟೊಂದು ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಕೂಡ ವೇಕೆನ್ಸೀಸ್ ಇನ್ನೂ ಖಾಲಿ ಇದೆ. ಅದು ಸೊ ಹಾಗಾಗಿ ಕಾಲ್ಫಾರ್ಮ್ ಮಾಡಬೇಕು. ಆ್ಯಂಡ್ ಎಷ್ಟೊಂದು ಜನರದ್ದು ಲೈಕ್ ಅವ್ರ ಏಜ್ ಎಲ್ಲ ಡಿಬೈರ್ ಆಗ್ತಿದೆ. ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ. ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಾರೆ, ಅವಾಗ ಎಲ್ಲರೂ ಕೋಚಿಂಗ್ ಬಂದುಬಿಟ್ಟು ತಿರ್ಗಾ ಅಲ್ಲಿ ದುಡ್ಡು ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಎಷ್ಟೊಂದು ಜನ ತಿರ್ಗಾ ಇಲ್ಲಿ ಹಾಸ್ಟೆಲ್ಗೆಲ್ಲ ಬಂದುಬಿಟ್ಟು ಇಲ್ಲಿ ಕೂಡ ಅವ್ರದ್ದು ದುಡ್ಡು ಖರ್ಚಾಗ್ತಿದೆ. ಸೊ ಈ ಕಡೆ ಪ್ರಾಫಿಟು ಇಲ್ಲ, ಆ ಕಡೆ ಏನೋ ಇನ್ವೆಸ್ಟ್ಮೆಂಟು ಹಾಳಾಗ್ತಾ ಇದೆ. ಸೊ ಹೇಗೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಇದು ಮಾಡಬೇಕು. ಸಾವಿರಾರು ಹುದ್ದೆಗಳು ಕಾಲ್ಫಾರ್ ಆಗ್ತಾ ಇದೆ. ಅದನ್ನ ಜಾರಿಗೆ ತರಬೇಕು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವುದನ್ನು ಕೂಡ ಇದು ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ಕಾರ ಅಂತ ಬಂದರೆ ಲೈಕ್ ಅತಿ ಶೀಘ್ರದಲ್ಲಿ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ಎಲ್ಲರ ಏಜ್ ಕೂಡ ಡಿಬೈರ್ ಆಗ್ತಾಯಿದೆ. ಸೊ ಮಾಡಿದ್ರೆ ಒಳ್ಳೆಯದು. ಮ್ಯಾಮ್ ಏನು ಹೇಳ್ಬೋದು ಅಂದರೆ ಇವಾಗೆಲ್ಲ ಜಾಸ್ತಿ ಓದ್ತಾ ಇರೋದ್ರಿಂದ ಏಜ್ಗಳು ಆಗ್ತಾಯಿದೆ. ಸೊ ಅವರೆಲ್ಲ ಏನಂದರೆ ಜಾಸ್ತಿ ಒಂದು 3-4 ಇಯರ್ಸಿಂದ ಯಾವುದೇ ಕಾಲ್ ಮಾಡಿಲ್ಲ. ಸೊ ಅವ್ರಿಗೆಲ್ಲ ವೇಸ್ಟ್ ಆಗುತ್ತೆ. ಏಜ್ ಆದಮೇಲೆ ಮತ್ತೆ ನೋಟಿಫಿಕೇಷನ್ ಆದರೂ ಕೂಡ ಅವ್ರಿಗೆ ಯೂಸಸ್ ಇಲ್ಲ. ಸೊ ಅದಕ್ಕೋಸ್ಕರ ಬೇಗ ನೋಟಿಫಿಕೇಷನ್ನ ಮಾಡಿದ್ರೆ ತುಂಬ ಕಷ್ಟಪಟ್ಟು ಓದ್ತಾ ಇರೋರಿಗೆ ಒಂದು ಲೈಫ್ ಸೆಟಲ್ ಆಗುತ್ತೆ. ಸೊ ಈ ಇಂಟೆನ್ಷನಲ್ಲಿ ಗೌರ್ಮೆಂಟ್ ಏನಂದರೆ ಬೇಗ ನೋಟಿಫಿಕೇಷನ್ಸ್ನ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ನಾರ್ಮಲಾಗಿ ಎಲ್ಲರೂ ಸುಮ್ಮನೆ ಓದ್ಕೊಂಡೇ ಇದ್ದರೆ ಅವ್ರ ಲೈಫು ಇವಾಗ ಓದೋದಕ್ಕೆ ಅಂತ ಒಂದು 3-4 ಇಯರ್ಸ್ ಅದಕ್ಕೆ ಅಂತಲೇ ಇಟ್ಟಿರ್ತಾರೆ. ಯಾವುದೇ ಜಾಬ್ ಮಾಡಿದೆ ಏನು ಮಾಡಿದೆ ಬರೀ ಸ್ಟಡೀಸ್ ಅಂತಲೇ ಇಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಲಾಸ್ ಆಗುತ್ತಲ್ವ. ಮತ್ತು ಅವ್ರ ಲೈಫಲ್ಲಿ ಯಾವ ಥರ ಸಕ್ಸೀಡ್ ಆಗಬೇಕು, ಈ ಕಡೆಗೆ ಜಾಬ್ ಇಲ್ಲ, ಮನೆಯಲ್ಲಿ ಯಾವ ರೀತಿ ಎಕನಾಮಿಕ್ ಇರುತ್ತೆ ಅದು ಗೊತ್ತಿರಲ್ಲ. ಆ್ಯಂಡ್ ನೆಕ್ಸ್ಟು ಅವ್ರು ಅಟ್ಲೀಸ್ಟ್ ನೋಟಿಫಿಕೇಷನ್ ಮಾಡಿ ಅವ್ರು ಓದಿರೋದಕ್ಕೊಂದು ಅರ್ಥ ಸಿಗಬೇಕಂದ್ರೆ ಅವ್ರ ಏಜ್ ಇರಬೇಕು ಮೇಯ್ನು. ಅವ್ರಿಗೆ ಏಜ್ ಆಗೋದ್ಮೇಲೆ ನೋಟಿಫಿಕೇಷನ್ ಮಾಡಿದ್ರು ಅದು ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನೋಟಿಫಿಕೇಷನ್ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಮ್ಯಾಮ್. ದೊಡ್ಡ ಎಕ್ಸಾಮ್ ಆಗುತ್ತೆ. KS ಆಗಿರ್ಬೋದು, PSI 2 ವರ್ಷ 3 ವರ್ಷ, ಇದು KS ಅಂದರೆ 5 ವರ್ಷ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಜಾಬ್ನ ತುಂಬ ಡಿಲೇ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಅದಕ್ಕೇನೆ ಈಗ ಆ ಥರ ತುಂಬ ಡಿಲೇ ಮಾಡಿದರೆ ಈಗ ಏಜ್ ಬಾರ್ ಕೂಡ ಆಗುತ್ತೆ ಅಂತಲೂ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮ್ಯಾಮ್ ಅದಕ್ಕೇನು ಹೇಳಬೇಕು ಅಂದರೆ ಬೇಗ ನೋಟಿಫಿಕೇಷನ್ ಮಾಡಬೇಕು. ಅದೇ ಥರ ಬೇಗ ರಿಸಲ್ಟು ಕೊಡಬೇಕು. ಜಾಸ್ತಿ ಲೇಟ್ ಮಾಡಿದಷ್ಟು ಈ ಕಡೆಗೆ ಏಜ್ ಆಗಿರುತ್ತೆ. ಅವ್ರು ಇಂಟರ್ವ್ಯೂ ಹೋಗುವಾಗ ಏಜ್ ಬಾರ್ ಆಗಿದ್ದು ಅಂತ ಅವಕಾಶನೂ ಅವ್ರಿಗೆ ಮಿಸ್ ಆಗಿರುತ್ತೆ. ಸೊ ಅದರಿಂದ ಏನು ಮಾಡಬೇಕು, ಬೇಗ ಎಕ್ಸಾಮ್ಸ್ ಕಾಲ್ಫರ್ ಮಾಡೋದ್ರ ಜೊತೆಗೆ ಬೇಗ ರಿಸಲ್ಟ್ ಬಿಡಬೇಕು. ಹಾಗಾಗಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳ್ತೀನಿ ಮ್ಯಾಮ್. ಗಂಡು ಮಕ್ಕಳು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ಈಗ ಮನೆಯಿಂದ ಹೊರ ಕಳಿಸೋದೇ ಹೆಚ್ಚಿನ ಮಾತಾಗಿರುತ್ತೆ. ಎಸ್ ಮ್ಯಾಮ್. ಅವರು ಕುತ್ಕೊಂಡು ಎಕ್ಸಾಮ್ ಓದ್ತಾ ಇರ್ತಾರೆ. ಈಗ ಕಾಲ್ಫರ್ ಆಗ್ತಾ ಇರಲ್ಲ. ಈಗ ನೀವೇನು ಹೇಳ್ತೀರಾ? ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋದ್ರಿಂದ
ಏನು ಹೇಳಬೇಕು ಅಂದರೆ ಆಲ್ಮೋಸ್ಟ್ ಇವಾಗ ಹೆಣ್ಮಕ್ಳಿಗೆ ಮಿನಿಮಮ್ ಒಂದು 20 ಆದರೆ ಸಾಕು ಮದುವೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಅಂಥದ್ರಲ್ಲಿ 25ವರೆಗೂ ಇರಿಸ್ಕೊಳ್ಳೋದೇ ಹೆಚ್ಚು. ಸೊ ನಾವೇನಂದರೆ ಮನೆಯವರು ಏನಂದರೆ 1-2 ವರ್ಷ ಕೋಚಿಂಗ್ ಮಾಡ್ಕೊಂಬಿಟ್ಟು ಏನಾದರೂ ಜಾಬ್ ಆದರೆ ಓಕೆ ಸೆಟಲ್ ಆಗುತ್ತೆ, ಇಲ್ಲ ಅಂದರೆ ಮದುವೆ ಮಾಡ್ತೀವಿ ಅಂತ. ಅವಾಗ ಅಟ್ಲೀಸ್ಟ್ ನಮ್ಮ ಆಸೆಗಳೇನಿರುತ್ತೆ ನಾವು ಒಂದು ಜಾಬ್ ಮಾಡಬೇಕು ಅಂತ ಇಟ್ಕೊಂಡಿರ್ತೀವಿ. ನಮ್ಗೆ ಏಜ್ ಆಗೋದ್ರೊಳಗೆ ನೋಟಿಫಿಕೇಶನ್ ಮಾಡಿ ಅಂದರೆ ಮನೆಯವ್ರು ಏನು 20-30ವರೆಗೂ ಇರಿಸ್ಕೊಂಡಿರ್ತಾರ ಇಲ್ಲ. ಸೊ ಅವ್ರ ಆಸೆಗಳ ಪ್ರಕಾರ ನಾವು ಮದುವೆ ಆಗಬೇಕಾಗುತ್ತೆ. ಸೊ ಇವ್ರು ನೋಟಿಫಿಕೇಶನ್ ಮಾಡಿದರೆ ನಾವು ಓದಿರೋ ಎಷ್ಟೋ ಹೆಣ್ಮಕ್ಳಿಗೆ ಏನು ಯೂಸ್ ಆಗುತ್ತೆ ಅಂದರೆ ಅವರು ಓದಿರೋ ತಕ್ಕನಾಗ ಒಂದು ಜಾಬ್ ಯಾವುದಾದ್ರೂ ಸೆಲೆಕ್ಟ್ ಆಗುತ್ತೆ ಆ್ಯಂಡ್ ಅವ್ರ ಲೈಫ್ ಸೆಟಲ್ ಆಗುತ್ತೆ. ಸೊ ಮದುವೆ ಅವ್ರಿಗೆ ಇಷ್ಟದ ಪ್ರಕಾರ ಆಗುತ್ತೆ, ಅವ್ರ ಮನೆ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ತೀನಿ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಯಾವ ರೀತಿಯಾಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅಂದರೆ ಧಾರವಾಡದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಕೂಡ ಇದೇ ರೀತಿಯಾದ ಪ್ರತಿಭಟನೆ, ಅದರಲ್ಲೂ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗುತ್ತೆ. ಹಾಗಾಗಿ ಸರಿಯಾದ ರೀತಿಯಾದಂತಹ ಒಂದು ನೇಮಕಾತಿನ ಜಾರಿಗೆ ತರಬೇಕು ಅಂತಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.